ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಒಂದು ವಿಶೇಷ ಮತ್ತು ಅಪರೂಪವಾಗಿರೋಂಥ ಉಪ್ಪಿನಕಾಯಿನ ತೋರಿಸ್ತಾ ಇದ್ದೀನಿ. ಇದರ ಹೆಸರೇ ಚಳ್ಳಕಾಯಿ. ಹೌದು, ಚಳ್ಳಕಾಯಿ ಉಪ್ಪಿನಕಾಯಿ ತೋರಿಸ್ತಾ ಇದ್ದೀನಿ ಇವತ್ತು. ಸಾಮಾನ್ಯವಾಗಿ ಈ ಕಾಯಿ ಬಗ್ಗೆ ಎಲ್ಲರಿಗೂ ಗೊತ್ತಿರಲ್ಲ, ಯಾಕಂದರೆ ಇದು ಎಲ್ಲ ಕಡೆ ಈಸಿಯಾಗಿ ಸಿಗೋದಿಲ್ಲ. ನಮಗೆ ಶಿವಮೊಗ್ಗದ ಕಡೆ ಯಥೇಚ್ಛವಾಗಿ ಸಿಗ್ತಾಯಿತ್ತು. ಇನ್ನು ಬೆಂಗಳೂರಲ್ಲಿ ಹೇಳಬೇಕು ಅಂದರೆ ಮಲ್ಲೇಶ್ವರ, KR ಮಾರ್ಕೆಟ್ ಕಡೆ ಕೆಲವೊಂದು ಸರಿ ನಮಗೆ ಸಿಕ್ಕಿದೆ ಅಷ್ಟೇ. ಇದು ಬೇಸಿಗೆಯಲ್ಲಿ ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಮಾತ್ರ ಸಿಗುತ್ತೆ. ನಿಮ್ಮ ಊರ ಕಡೆ ಯಾವುದಾದ್ರೂ ನಿಮಗೆ ಕಾಣಿಸಿದ್ರೆ ಮಿಸ್ ಮಾಡದೆ ತಿನ್ನಿ ಇದನ್ನು. ಯಾಕಂದರೆ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ. ಜಾಯಿಂಟ್ಸ್ ಪ್ರಾಬ್ಲಮ್ ಆಗಿರ್ಬೋದು, ವಾತ, ಪಿತ್ತ, ಕಫ, ಕೆಮ್ಮು, ಶೀತ, ಜ್ವರ ಇದೆಲ್ಲ ಪ್ರಾಬ್ಲಮ್ಸ್ಗೂ ಇದರಿಂದ ಸೊಲ್ಯೂಷನ್ ಇದೆ ಅಂತ ಹೇಳ್ತಾರೆ. ಹಾಗೆ ಸ್ಕಿನ್ ಮತ್ತು ಹೇರ್ಗೂ ಒಳ್ಳೆಯದು ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಈ ಮರದ ಎಲೆ ಮತ್ತು ತೊಗಟೆವರೆಗೂ ಇದನ್ನು ಮನೆಮದ್ದಾಗಿ ಬಳಸ್ತಾರೆ. ಹಾಗೆ ಈ ಕಾಯಿನ ಹಸಿಯಾಗಿ ತಿನ್ನೋಕ್ಕಾಗಲ್ಲ, ಯಾಕಂದರೆ ತುಂಬ ಲೋಳೆ ಇರುತ್ತೆ. ಒಂದ್ಸರಿ ಕಚ್ಬಿಟ್ರೆ ಬಾಯಿ ತುಂಬ ಅಂಟ್ಕೊಂಡಂಗೆ ಆಗಿಬಿಡುತ್ತೆ. ಉಪ್ಪಿನಕಾಯಿ ಹಾಕಿಬಿಟ್ಟೇ ತಿನ್ನಬೇಕು ಇದನ್ನು. ಇನ್ನು ಉಪ್ಪಿನಕಾಯಿ ಹಾಕೋದು ತುಂಬ ಈಸಿ. ನಾನೀಗ ತೋರಿಸ್ತಾ ಇರೋ ಅಳತೆ 2 kg ಕಾಯ್ದು. ಮೆಂತೆ, ಸಾಸಿವೆ, ಬೆಳ್ಳುಳ್ಳಿ, ಅರಿಶಿನ ಮತ್ತು ಒಣಮೆಣಸಿನ್ಕಾಯಿ ಇದನ್ನೆಲ್ಲ ಪುಡಿ ಮಾಡ್ಕೋಬೇಕು ಫಸ್ಟು. ಆಮೇಲೆ ಸ್ವಲ್ಪ ನೀರನ್ನು ಹಾಕಬೇಕು. ಹೌದು, ಇದು ತಣ್ಣೀರೇ ಹಾಕಬಹುದು, ಏನೂ ಆಗೋದಿಲ್ಲ. ಆಮೇಲೆ ಬೆಳ್ಳುಳ್ಳಿನ ಜೊತೆಲಿ ರುಬ್ಕೊಂಡು ಇದಕ್ಕೆ ಅಗಸೆ ಬೀಜ ಬರುತ್ತಲ್ಲ, ಅಗಸೆ, ಫ್ಲ್ಯಾಕ್ಸ್ ಸೀಡ್ಸ್, ಅದನ್ನು ಹಾಕಬೇಕು. ಅದು ಕೂಡ ತುಂಬ ಇಂಪಾರ್ಟೆಂಟ್ ಇದಕ್ಕೆ ಟೇಸ್ಟ್ಗೆ. ಈಗ ಈ ಮಸಾಲೆನ ನುಣ್ಣಗೆ ರುಬ್ಬಬೇಕು. ಆಮೇಲೆ ಈ ಕಾಯಿನ ಕೆಲವೊಬ್ಬರು ಜಜ್ಜಿ ಹಾಕ್ತಾರೆ. ನಾವು ಜಜ್ಜಿ ಹಾಕಲ್ಲ, ಯಾಕಂದರೆ ಜಜ್ಜಿ ಹಾಕೋದ್ರಿಂದ ಬೇಗ ಕೆಟ್ಟು ಹೋಗುತ್ತೆ, ಕಪ್ಪಗಾಗುತ್ತೆ. ಆಮೇಲೆ ಆ ಕ್ಯಾಪ್ ಇದೆಯಲ್ಲ, ತೊಟ್ಟಿದೆಯಲ್ಲ, ಅದನ್ನು ಕೂಡ ತೆಗಿಬಾರ್ದು, ಹಾಗೇ ಇರಬೇಕು. ನಾವು ಹಿಡಿದೇ ಹಾಕಿರ್ತೀವಿ, ಯಾವಾಗಲೂ ಜಜ್ಜಿ ಹಾಕಲ್ಲ ಅಮ್ಮ. ಇನ್ನೂ ಇದರಲ್ಲಿ ಬೇರೆ ಬೇರೆ ವೆರೈಟಿಗಳಿರುತ್ತೆ. ಕೆಲವೊಂದು ದಪ್ಪಗಿರುತ್ತೆ, ಕೆಲವೊಂದು ಮೀಡಿಯಮ್ ಸೈಜ್ ಇರುತ್ತೆ, ಕೆಲವೊಂದು ಚಿಕ್ಕದಿರುತ್ತೆ. ತುಂಬ ಚಿಕ್ಕದಿರುತ್ತಲ್ಲ, ಅದು ನಾಯಿ ಚೆಳ್ಳು ಅಂತಾರೆ. ಅದು ಉಪ್ಪತ್ತೋದಿಲ್ಲ, ಅದನ್ನು ನಾವು ಹಾಕೋದಿಲ್ಲ, ಯಾಕಂದರೆ ಅದು ಎಷ್ಟೇ ದಿನ ಹಾಕಿಟ್ರೂ ಹಾಗೇ ಇರುತ್ತೆ. ಇನ್ನು ಮಸಾಲೆ ಎಲ್ಲ ರುಬ್ಬಾದ್ಮೇಲೆ ಈ ಕಾಯಿಗಳನ್ನೆಲ್ಲ ಒಂದು ಪ್ಲಾಸ್ಟಿಕ್ ಡಬ್ಬ ಅಥವಾ ಗಾಜಿನ ಬರಣೆಯಲ್ಲಿ ಹಾಕಿ ಕಲಿಸ್ಬೇಕು ಚೆನ್ನಾಗಿ. ಇದಕ್ಕೆ ನೀರು ಎಷ್ಟು ಬೇಕಷ್ಟು ಮೇಲೆ ಹಾಕ್ಕೊಂಡು ನಾವು ಕಲಿಸ್ಬೇಕಾಗತ್ತೆ. ನೀರು ಇದು ತುಂಬ ಇಂಪಾರ್ಟೆಂಟು. ಈ ಕಾಯೆಲ್ಲ ನೀರಲ್ಲಿ ಮುಳುಗಬೇಕು, ಮೇಲ್ಗಡೆ ಕವರ್ ಆಗಬೇಕು ಫುಲ್ಲು. ನೀರು ಕಡಿಮೆ ಆಗಿತ್ತು, ನಾವು ಆಮೇಲೆ ಹಾಕಿದ್ವಿ. ಈಗ ಈ ಡಬ್ಬನ ಬಿಸಿಲಲ್ಲಿ ಇಡಬೇಕು. ಬಿಸಿಲಲ್ಲೇ ಇಡಬೇಕು, ನೆರಳಲ್ಲಿಟ್ಟರೆ ಉಪ್ಪು ಹತ್ತೋದಿಲ್ಲ. ಬಿಸಿಲಲ್ಲಿ ಈ ಥರ ಬಟ್ಟೆ ಸುತ್ತಬಿಟ್ಟು ಇಡಬೇಕು. ನೋಡಿ, ಇದು ಫುಲ್ಲು ಒಂದು ದಿನ ಎಲ್ಲ ಬಿಸಿಲಲ್ಲಿ ಇದ್ಮೇಲೆ ಸಂಜೆ ತೋರಿಸ್ತಾ ಇರೋದು ನಿಮಗೆ. ಈ ಥರ 15 ದಿವಸ ಆಗುತ್ತೆ. ಈ ಸರಿ 15 ದಿವಸ ಆಯಿತು. ಕೆಲವೊಂದು ಸರಿ ಒಂದು 8-10 ದಿವಸದಲ್ಲೆಲ್ಲ ಆಗುತ್ತೆ. ಅದಕ್ಕಿಂತ ಬೇಗ ಯಾವುದೇ ಕಾರಣಕ್ಕೂ ಆಗೋಲ್ಲ ಇದು. ಮತ್ತು ನೆಕ್ಸ್ಟ್ ದಿನ ಇದೇ ಥರ. ಈ ಸರಿ ಬೇಗ ಸ್ವಲ್ಪ ಜಾಸ್ತಿ ಮೋಡ ಇತ್ತು. 15 ದಿನ ಆಯಿತು. ನೋಡಿ, ಈಗ ರೆಡಿ ಆಗಿದೆ, ತೋರಿಸ್ತಾ ಇದ್ದೀನಿ. ಯಾವ ಥರ ಗೊತ್ತಾಗುತ್ತೆ ನಿಮಗೆ ಹೇಗೆ ರೆಡಿ ಆಗಿದೆ ಅಂತ ಅಂದರೆ, ಕಲರ್ ಚೇಂಜ್ ಆಗುತ್ತೆ. ಮೊದಲು ಗ್ರೀನ್ ಇತ್ತು, ಫುಲ್ ಹಸಿರಿತ್ತು. ಇವಾಗ ನೋಡಿ ಕಲರ್ ಚೇಂಜ್ ಆಗಿದೆ, ಸ್ವಲ್ಪ ಲೈಟಾಗಿ ಎಲ್ಲೋ ಇಷ್ಟು ಥರ ಆಗಿರುತ್ತೆ. ಇದರಿಂದನೇ ಗೊತ್ತಾಗುತ್ತೆ ಇದು ಉಪ್ಪತ್ತಿದೆ ಅಂತ. ಆಮೇಲೆ ತಿಂದು ನೋಡಿದ್ರೂ ಗೊತ್ತಾಗುತ್ತೆ ನಿಮಗೆ. ಇದೀಗ ತಿನ್ನೋದಕ್ಕೆ ಕಂಪ್ಲೀಟಾಗಿ ರೆಡಿ ಆಗಿದೆ. ಇದನ್ನು ಆಚೆ ಒಂದು 4 ತಿಂಗಳು ಫ್ರಿಜ್ ಇಲ್ಲದೆ ಆಚೆ ಇಡ್ಬೋದು. ಇನ್ನು ಫ್ರಿಜ್ಜಲ್ಲಿ ಇಡ್ತೀವಿ ಅಂದರೆ ಹೆಚ್ಚು ಕಡಿಮೆ ಒಂದು ವರ್ಷದವರೆಗೂ ಇಡ್ಬೋದು. ಇನ್ನು ನೀರು ಹಾಕಿದ್ದೀವಿ, ಹಾಳಾಗೋದಿಲ್ವಾ ಅಂದರೆ ಖಂಡಿತ ಹಾಳಾಗೋದಿಲ್ಲ. ಯಾಕಂದರೆ ನಾವು ಚಿಕ್ಕ ಮಕ್ಕಳಿದ್ದಾಗಿಂದ ತಿನ್ಕೊಂಡು ಬೆಳೆದಿದ್ದೀವಿ ಇದನ್ನು. ತುಂಬ ರುಚಿಯಾಗಿರುತ್ತೆ. ಅನ್ನದ ಜೊತೆ, ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಈ ವರ್ಷ ಫಸ್ಟ್ ಟೈಮ್ ನನ್ನ ಮಗಳು ತಿಂದಿದ್ದು, ಅವಳಿಗಂತೂ ಸಿಕ್ಕಾಬಡೆ ಇಷ್ಟ ಆಗಿದೆ. ಡೈಲಿ ತಿಂತಾಳೆ. ರಸ ಆಯಿತು, ಕಾಯಿ ಆಯಿತು. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ಒಳಗಡೆ ಒಂದ್ಸರಿ ಓಪನ್ ಮಾಡಿ ತೋರಿಸ್ತೀನಿ. ಈ ಥರ ಇರುತ್ತೆ. ನಾನು ಹಸಿದು ಒಂದ್ಸರಿ ತೋರಿಸ್ಬೇಕಿತ್ತು ನಿಮಗೆ, ಅದು ತುಂಬ ಲೋಳೆ